ಯಾವ ಹಳ್ಳಿಯಲ್ಲಿ ಹೋದ್ರೂ ಅವರ ಒಂದು ಕೊಡುಗೆ ಇದೆ. ಅವರ ಕಡೆಯಿಂದ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಆಗಲಿ, ದೇವಸ್ಥಾನ ಕಾರ್ಯಕ್ರಮ ಆಗಲಿ, ಒಂದು ದರ್ಗಾಗಾಗಲಿ, ಒಂದು ಮದುವೆಗಾಗಲಿ, ಎಲ್ಲ ಕಡೆ ನಮ್ಮ ಎನ್ನರ ಸತ್ಯನ ಅವರು ಒಂದು ಅವರ ಸೇವೆ ಇದೆ. ಭಗವಂತ ಅವರು ಹಿಂಗೆ ಆಯುಷ್ಯ, ಆರೋಗ್ಯ, ಸುಖ, ಸಂತೋಷ ಕೊಟ್ಟು ಹಿಂಗೆ ಮುಂದಿನ ವರ್ಷಗಳಲ್ಲಿ ಅವರು ಬೆಳೀಲಿ ಅಂತ ಹೇಳುತ್ತಾ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ 36ನೇ ವರ್ಷದ ಕಾವಡಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವೇದಿಕೆ ಮೇಲೆ ಆಗಮಿಸಿರುವ ನಮ್ಮ ಎಲ್ಲರ ಜನಮೆಚ್ಚಿನ ನಾಯಕರು, ಸಮಾಜ ಸೇವಕರು, ರೋಟರಿಯ ಅಧ್ಯಕ್ಷರು, ಹೆಬ್ಬುಳಿ NRS ಸತ್ಯಣ್ಣನವರಿಗೆ ಸ್ವಾಗತ ಬಯಸುತ್ತಾ ಮತ್ತು ಈ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಗಣ್ಯರಿಗೂ ಸ್ವಾಗತ ಬಯಸುತ್ತಾ, ವಿಶೇಷವಾಗಿ ಮುದ್ಗಿರಿ ಗ್ರಾಮಸ್ಥರಿಗೂ ಮತ್ತು ಎಲ್ಲ ಗ್ರಾಮಸ್ಥರಿಗೂ ಸ್ವಾಗತ ಬಯಸುತ್ತಾ, ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಮುದ್ಗಿರಿಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಕಾವಡಿ ಕಾರ್ಯಕ್ರಮ ನಡೀತಾ ಇದೆ. ಈ ಹಬ್ಬ ನಾನು ಪ್ರತಿ ವರ್ಷ ಎಲ್ಲ ಹಳ್ಳಿಗಳಲ್ಲೂ ನೋಡ್ತಾ ಇರ್ತೀನಿ. ಮುದ್ಗಿರಿಯಲ್ಲಿ ನಮ್ಮ ಮುಳಬಾಗ ತಾಲೂಕಿನಲ್ಲಿನೂ ಅತಿ ಅದ್ದೂರಿಯಾಗಿ ಮಾಡ್ತಾರೆ. ಯಾಕಂದ್ರೆ ನಾಳೆ ತಿರ್ಗಾ ಒಂದು ಪಲ್ಲಕ್ಕಿ ಇರ್ತದೆ, ಅಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಎಲ್ಲ ಇದೇನು ಒಂದು ಇಲ್ಲಿ ಕಂಬಿ ಎಲ್ಲ ಕುಚ್ಕೊಂಡು ಮೈಗೆಲ್ಲ ದೇವನ ಒಂದು ಮೆರವಣಿಗೆ ಬರ್ತಾರೆ. ತಾಲೂಕಲ್ಲಿ ಕಾವಡಿ ಹಬ್ಬ ಮಾಡೋದ್ರಲ್ಲಿ ಮೊದಲನೇ ಸ್ಥಾನ ಅದು ಮುದ್ಗಿರಿ ಗ್ರಾಮಕ್ಕೆ ಮಾತ್ರ. ನಮ್ಮ NRS ಸತ್ಯನ ಅಂದ್ರೆ ಒಂದು ಬ್ರ್ಯಾಂಡು. ಬೆಳಗ್ಗೆ ಎದ್ದ ತಕ್ಷಣ ಯೂಟ್ಯೂಬ್ ಬರೋದು NRS ಸತ್ಯನ, ಮಧ್ಯಾಹ್ನ ನೋಡಿದ್ರೆ NRS ಸತ್ಯನ, ಸಾಯಂಕಾಲ ನೋಡಿದ್ರೆ NRS ಸತ್ಯನ. ಯಾಕೆ ಹೇಳ್ತಾ ಇದೀನಿ ಮಾತಂದ್ರೆ, NRS ಸತ್ಯನ ಯಾವ ಹಳ್ಳಿಯಲ್ಲಿ ಹೋದ್ರೂ ಅವರ ಒಂದು ಕೊಡುಗೆ ಇದೆ. ಅವರ ಕಡೆಯಿಂದ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಆಗಲಿ, ದೇವಸ್ಥಾನ ಕಾರ್ಯಕ್ರಮ ಆಗಲಿ, ಒಂದು ದರ್ಗಾಗಾಗಲಿ, ಒಂದು ಮದುವೆಗಾಗಲಿ, ಎಲ್ಲ ಕಡೆ ನಮ್ಮ NRS ಸತ್ಯನ ಅವರು ಒಂದು ಅವರ ಸೇವೆ ಇದೆ. ಭಗವಂತ ಅವರು ಹಿಂಗೆ ಆಯುಷ್ಯ, ಆರೋಗ್ಯ, ಸುಖ, ಸಂತೋಷ ಕೊಟ್ಟು ಹಿಂಗೆ ಮುಂದಿನ ವರ್ಷಗಳಲ್ಲಿ ಅವರು ಬೆಳೀಲಿ ಅಂತ ಹೇಳುತ್ತಾ ಈ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ